ನಾನು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇದ್ದೀನಿ. 150 ಕೋಟಿಗೂ ಕೊಳತು ನಾರ್ತಾ ಇದ್ದಾವೆ. ದೇಶಭಕ್ತಿ ಮುಖವಾಡ ಹಾಕಿದೆ. ನನ್ನ ಕೆಲಸ RSS ಬಿಜೆಪಿಯನ್ನ ಶುದ್ಧಿ ಮಾಡುವುದೇ ವಿನಃ, ಅಂದ್ರೆ ಅಧಿಕೃತವಾದ RSS ನಾನು ಬೇವರಸಿ, ಅದು ಕಳ್ಳ ಹಣ, ಭ್ರಷ್ಟರ ಹಣ. RSS ನಲ್ಲಿ ನನಗೆ ಏನು ಹೇಳ್ಕೊಟ್ರು ಅಂತ ಹೇಳಿದ್ರೆ, ನಾನೊಬ್ಬ ಭಾರತೀಯ ಪ್ರಜೆ. ಆ ಪ್ರಜೆ, ಅದರಲ್ಲೂ ಜವಾಬ್ದಾರಿಯುತ ಪ್ರಜೆ. ನಾನು RSS ವಿರುದ್ಧ ಅಲ್ಲ. RSS ನವರ ನಡೆ ಸಂವಿಧಾನ ವಿರೋಧಿ ನಡೆ ಮತ್ತು ದೇಶಭಕ್ತಿ ಧರ್ಮ ಭಕ್ತಿಯ ಮುಖವಾಡವನ್ನ ಕಳಚುವಂತಹ ಹೋರಾಟದ ದಿಕ್ಕು. ಯಾಕೆ ಈ ಶಬ್ದವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ದೀರಿ ನಾನು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇದ್ದೀನಿ, ಅದಕ್ಕೆ ಹೋರಾಟವನ್ನ ಮಾಡಿ ಅದರ ಮೂಲಕ ಅಧಿಕಾರಕ್ಕೆ ಹೋಗುವಂತಹ ದಾರಿಯಲ್ಲಿ ನೀವಿದ್ದೀರಾ ಅನ್ನೋಂಥ ಪ್ರಶ್ನೆ ನಿಮ್ದು. ಇದು ನೀವು ಪರೋಕ್ಷವಾಗಿ ನನಗೆ ಕೇಳಿದಿರಿ. ಆದ್ರೆ ನಾನು ಹೇಳ್ತೀನಿ, ನಾನು ಅಧಿಕಾರ ಬೇಕು ಅನ್ನಂಗಿದ್ದರೆ RSS ಬಿಜೆಪಿಯವರ ಅಥವಾ ಸಂಘ ಪರಿವಾರದವರು ಕದ್ದಿರುವಂತಹ ಸರ್ಕಾರಿ ಜಮೀನುಗಳ ವಿವರಗಳನ್ನ ತಗೊಂಡು ನಾನು ಅವರಿಗೆ ಹೆದರಿಸಿ ಬೆದರಿಸಬೇಕಾಗಿತ್ತು. ನಾನು ಅದು ಯಾವುದೇ ಕೆಲಸವನ್ನ ಮಾಡದೆ ಸುಮಾರು 150 ಕೋಟಿಗೂ ಅಧಿಕವಾದಂತಹ ಸರ್ಕಾರಿ ಜಮೀನುಗಳು, ಅದನ್ನ ಕದ್ದವರು ಎಲ್ಲರೂ ಕೂಡ RSS ಬಿಜೆಪಿಯವರು. ಅದನ್ನ ಸರ್ಕಾರಕ್ಕೆ ರಿಕವರಿ ಮಾಡಿಕೊಡುವ ಮೂಲಕ ನನ್ನ ಹೋರಾಟವನ್ನ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಶೆಡ್ ಹೊಡೆದಿದ್ದೇನೆ ವಿನಃ ಅವರ ಧರ್ಮ ಭಕ್ತಿ ಅಥವಾ ದೇಶಭಕ್ತಿಯ ಮುಖವಾಡವನ್ನ ಕಳಚಲಿಕ್ಕೆ ಹೋಗ್ತಿದ್ದೇನೆ ವಿನಃ, ಅದರಲ್ಲೂ ಆಗ್ಲೇ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ ವಿನಃ ಅಧಿಕಾರ ಅಂತಸ್ತು ಹಣಕ್ಕಾಗಿ ಹೋರಾಟ ಮಾಡುವವನಲ್ಲ. ಆ ರೀತಿ ನಾನು ಮಾಡುವುದಿದ್ದರೆ ನಾನು ಇವತ್ತು ಯಾವುದೋ ಲೆವೆಲ್ನಲ್ಲಿ ಹಣ, ಆಸ್ತಿ, ಅಧಿಕಾರ ಎಲ್ಲವನ್ನು ಗಳಿಸ್ಕೊಂಡಿರ್ತಿದ್ದೆ. ಅದರ ಎಲ್ಲವನ್ನು ಕಾಲ ಕಸದಂತೆ ಮೆಟ್ಟಿ ನಿಂತಿರುವಂತಹವನು ನಾನು. ನೋಡಿ, ನಾನು RSS ನ ಸ್ವಯಂ ಸೇವಕನಾಗಿ, ಕಾರ್ಯಕರ್ತನಾಗಿ, ಪ್ರಚಾರಕನಾಗಿ, ರಾಜ್ಯ ಮಟ್ಟದ ಸಂಘ ಪರಿವಾರದ ಸಂಘಟನೆಗಳಲ್ಲಿ ಜವಾಬ್ದಾರಿಯುತನಾಗಿ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರವೋ ಅಥವಾ ಅಕ್ರಮಗಳೋ ಮಾಡ್ತಾ ಇರುವಂತಹ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ಸಿನ ವಿರುದ್ಧ ಸಾಕಷ್ಟು ತೊಡೆಯನ್ನು ತಟ್ಟಿದ್ದೀನಿ ಮತ್ತು ಬಿಜೆಪಿಯನ್ನ ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ 4 ಲೋಕಸಭೆ, 5 ವಿಧಾನಸಭೆಗಳಲ್ಲಿ ಒಂದೊಂದು ವಿಧಾನಸಭೆಯ ಸಂಘ ಪರಿವಾರದ ಸಮನ್ವಯಕಾರನಾಗಿ ನಾನು ಕೆಲಸವನ್ನ ಮಾಡಿದ್ದೀನಿ. ಚುನಾವಣೆಗಳ ಕೆಲಸಗಳನ್ನು ಮಾಡಿದ್ದೀನಿ. ಹೀಗಿರುವಂತಹ ಸಂದರ್ಭದಲ್ಲಿ ನಾನು ಕಟ್ಟಿ ಬೆಳೆಸಿರುವಂತಹ ಸಂಘಟನೆ ಅಂದ್ರೆ RSS ಇರ್ಬೋದು, ಅದು ಬಿಜೆಪಿ ಇರ್ಬೋದು, ದೇಶದಲ್ಲಿ ಉಳಿದಂತಹ ಪ್ರತಿಪಕ್ಷಗಳ ಅವರ ಭ್ರಷ್ಟಾಚಾರವೋ ಅಥವಾ ಅಕ್ರಮಗಳನ್ನ ಬಿಡಿಸಿಡುವಂತಹ, ತೆರೆದಿಡುವಂತಹ ಕೆಲಸವನ್ನ ಮಾಡಲಿಕ್ಕೆ ಗಟ್ಟಿ ಸಂಘಟನೆಯಾಗಿ ಮಾಡಿದ್ದೀನಿ. ಆದರೆ ಇದೇ ಸಂದರ್ಭದಲ್ಲಿ RSS ಬಿಜೆಪಿಗಳು ಕೊಳತು ನಾರ್ತಾ ಇದ್ದಾವೆ. ಹಾಗಾಗಿ ನಾನು ನನ್ನ ಮನೆಯನ್ನ ಶುದ್ಧಿ ಮಾಡಲಿಕ್ಕೆ ಹೊರಟಿದ್ದೀನಿ. ಮೊದಲನೇದಾಗಿ RSS ನೋಂದಣಿಯಾಗಿಲ್ಲ, ದೇಶಭಕ್ತಿ ಮುಖವಾಡ ಹಾಕಿದೆ, ಸಂವಿಧಾನವನ್ನು ಒಪ್ಪಿಲ್ಲ, ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಗೌರವ ಕೊಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಎಂಥ ದೇಶಭಕ್ತರು? ಹಾಗಾಗಿ ದೇಶಭಕ್ತಿಯ ಮುಖವಾಡ, RSS ನವರ ದೇಶಭಕ್ತಿಯ ಮುಖವಾಡವನ್ನ ಕಳಚುವಂಥದ್ದು, ಬಿಜೆಪಿಯವರ ಭ್ರಷ್ಟಾಚಾರವನ್ನ ತೆಗೆದಿಡುವಂತ ಕೆಲಸವನ್ನ ನಾನೇ ಮಾಡ್ಬೇಕು. ನನ್ನ ಮನೆಯಲ್ಲಿ ಕೊಳತು ನಾರ್ತಾ ಇದೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ಹೆಗ್ಗಣ ಕೊಳತು ನಾರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಅಥವಾ ಪ್ರತಿಪಕ್ಷವನ್ನು ಯಾಕೆ ನೋಡ್ಬೇಕು? ನಾನು ನನ್ನ ಜೀವನದ ಅಮೂಲ್ಯವಾದಂತಹ 40-45 ವರ್ಷಗಳನ್ನ ಈ ಸಂಘಟನೆ ಕಟ್ಟಿ ಬೆಳೆಸಲಿಕ್ಕೆ ಸವಸಿದ್ದೀನಿ. ಶ್ರೀಗಂಧದ ಕೊರಡಿನಂತೆ ತೆಯ್ದಿದ್ದೀನಿ. ಆದ್ರೆ ಶ್ರೀಗಂಧದ ಕೊರಡು ಸುಗಂಧವನ್ನ ಸೂಚಿಸ್ಬೇಕ ಸುಗಂಧವನ್ನ ಬೀರ್ಬೇಕಾಗಿತ್ತು. ಆದ್ರೆ ದುರ್ದೈವ ಕೊಳೆತು ನಾರುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ನಾನು ನನ್ನ ಕೆಲಸ RSS ಬಿಜೆಪಿಯನ್ನ ಶುದ್ಧಿ ಮಾಡುವುದೇ ವಿನಃ ಪ್ರತಿಪಕ್ಷಗಳನ್ನ ಮಾಡೋದಲ್ಲ. ಆ ಕೆಲಸ ಮಾಡ್ಲಿಕ್ಕೆ ನಾನು ದೊಡ್ಡ ಸಂಘಟನೆಯನ್ನು ಕಟ್ಟಿದ್ದೀನಲ್ಲ, ಬಿಜೆಪಿ RSS ಅನ್ನ. ಅವರು ಅದನ್ನ ಮಾಡ್ಲಿ. ಈಗ ಸೇರುವಂತ ಪ್ರಶ್ನೆ ಇಲ್ಲ. ಯಾಕೆ ಅಂದ್ರೆ ಅವ್ರು ಬಂದು ನನ್ನ ಗೂಡಿಗೆ ಸೇರ್ಬೇಕೆ ವಿನಃ ನಾನು ಹೋಗಿ ಅವ್ರ ಗೂಡಿ ಸೇರುವಂತ ಪ್ರಶ್ನೆ ಇಲ್ಲ. ಯಾಕೆ ಅಂತೀರಾ? RSS ನೋಂದಣಿಯಾಗಿಲ್ಲ, ಬೇನಾಮಿ ಅಕೌಂಟ್ಸು, ಬೇನಾಮಿ ಆಸ್ತಿಗಳು, ಇಂಥದನ್ನೆಲ್ಲ ಮಾಡ್ಕೊಂಡು ಹೊರಟಿರ್ಬೇಕಾದ್ರೆ RSS ಅನ್ನ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅಧಿಕೃತವಾದ RSS ನಾನು. ದೇಶದಲ್ಲಿ
ಹಿಂದಿಯಲ್ಲಿ ಬರುವಂತಹ ಒಂದು ಶಬ್ದ ಇದೆ, ಬೇವಾರಸ್ ಅಂತ. ಬೇವಾರಸ್ ಅಂದ್ರೆ ಜವಾಬ್ದಾರಿ ಇಲ್ಲದೆ ಇರುವಂತಹವರು ಅಥವಾ ವಾರಸುದಾರರು ಇಲ್ಲದೆ ಇರುವಂತಹವರನ್ನ ಬೇವಾರಸ್ ಅಂತ ಹೇಳ್ತಾರೆ. ಅದನ್ನ ನಮ್ಮ ಹಳ್ಳಿಗಳಲ್ಲಿ ಕನ್ನಡಕ್ಕೆ ಬಳಕೆ, ಅದು ಒಂಥರ ತರ್ಜುಮೆ ಆದಂತ ಆಗ್ಬಿಟ್ಟಿದೆ. ಅದು ಬೇವರಸಿ ಅಂತ ಆಗೋಗ್ಬಿಟ್ಟಿದೆ. RSS ಅನ್ನುವಂಥದ್ದು ಇವತ್ತು ಅದೊಂದು ಬೇವರಸಿ ಸಂಘಟನೆ ಆಗಿದೆ. ಅಂದರೆ ಅದಕ್ಕೆ ಅಪ್ಪ ಅಮ್ಮ ಆಗ್ಲಿ, ಅಡ್ರೆಸ್ ಆಗ್ಲಿ, ಬಂಧು ಬಳಗ ಆಗ್ಲಿ ಯಾರು ಇಲ್ಲ. ಅಂತ ಬೇವರ್ಸಿ RSSಗೆ ನಾನು ಯಾಕೆ ಹೋಗಿ ಸೇರ್ಕೋಬೇಕು? ಅದರ ಅವಶ್ಯಕತೆ ನನಗೇನಿದೆ? ಅವರು ಬೇಕು ಅಂದ್ರೆ ನನ್ನ ನೋಂದಣಿ ಆಗಿರುವಂತ RSSಗೆ ಅವ್ರು ಬರಬೇಕೇ ವಿನಃ ನಾನು ಹೋಗುವಂತ ಪ್ರಶ್ನೆ ಇಲ್ಲ. ನನ್ನದೇ ಆದಂತಹ ಒಂದು ಸಂಘಟನೆ ನಾನು ಕಟ್ಟಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ, ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ನೋಂದಣಿ ಮಾಡಿ ಪ್ಯಾನ್ ಕಾರ್ಡ್ ಮಾಡ್ಕೊಂಡಿದ್ದೀನಿ, ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿದ್ದೀನಿ, ಎಲ್ಲವೂ ಇದೆ. ಹಂಗಿದ್ದಾಗ ನಾನು ಯಾಕೆ ಅವ್ರ ಹತ್ರ ಹೋಗ್ಬೇಕು? ಕಾನೂನಾತ್ಮಕವಾಗಿ ನನಗೆ ಸೇರ್ಬೇಕು, ಆದ್ರೆ ನಾನು ಅದನ್ನ ಕ್ಲೈಮ್ ಮಾಡ್ಲಿಕ್ಕೆ ಹೋಗಲ್ಲ. ಏನಕ್ಕೆ ಅಂದ್ರೆ ಅದು ಕಳ್ಳ ಹಣ, ಭ್ರಷ್ಟರ ಹಣ, ಬೇರೆಯವರಿಂದ ಬೇನಾಮಿ ಹಣ. ಆ ಹಣಕ್ಕೆ ನಾನ್ಯಾಕೆ ಕ್ಲೈಮ್ ಮಾಡ್ಲಿ? ಅದು ತುಂಬಾ ಹಿಂದೆಯಿಂದ ಬಂದಿರುವಂಥದ್ದು. ಅದೇ ಹೆಸರು ನಂದಿರಬಹುದು, ಆದ್ರೆ ಅದರ ಹಿಂದೆ ಸಾಕಷ್ಟು ಭ್ರಷ್ಟಾಚಾರಗಳಿದೆ. ಈ ಸಂದರ್ಭದಲ್ಲಿ ನಾನೊಂದು ಕಥೆಯನ್ನ ಹೇಳಬೇಕಾಗತ್ತೆ. ಅದು ಕಥೆಯನ್ನ ಕೇಳಿದಾಗ ನಿಮ್ಗೆ ಚೆನ್ನಾಗಿ ಅರ್ಥವಾಗತ್ತೆ. RSS ನಲ್ಲಿ ನನಗೆ ಏನು ಹೇಳ್ಕೊಟ್ರು ಅಂತ ಹೇಳಿದ್ರೆ, ಕಳ್ಳರ ಮನೆಯಲ್ಲಿ, ಭ್ರಷ್ಟರ ಮನೆಯಲ್ಲಿ ಊಟ ತಿಂಡಿ ಅಲ್ಲ, ಕಾಫಿ ಅಲ್ಲ, ನೀರು ಕೂಡ ಕುಡಿಬೇಡಿ ಅಂತ ಹೇಳ್ಕೊಟ್ರು. ಯಾಕೆ ಅಂತ ಹೇಳಿದ್ರೆ, ಕಳ್ಳರ ಬುದ್ಧಿ, ಭ್ರಷ್ಟರ ಬುದ್ಧಿ ನಿಮ್ಗೂ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಕಳ್ಳ, ಭ್ರಷ್ಟ, ವಂಚಕ, ಮೋಸಗಾರ, ಅತ್ಯಾಚಾರಿ, ಅನಾಚಾರಿ, ವ್ಯಭಿಚಾರಿಗಳ ಸಹವಾಸವನ್ನ ಮಾಡಬೇಡಿ. ಅಕಸ್ಮಾತ್ ಅವರನ್ನ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಹೋಗಿ ಅವ್ರ ಜೊತೆಯಲ್ಲಿ ಸೇರಿದ್ರು, ಅವರ ಮನೆಯಲ್ಲಿ ಏನು ತಗೋಬೇಡಿ ಅಂತ ಹೇಳಿದ್ರು. ಅದಕ್ಕೆ ಈ ಕತೆ ಹೇಳ್ತೀನಿ ಕೇಳಿ. ನೋಡಿ, ಒಮ್ಮೆ ಒಬ್ಬ ಭಿಕ್ಷುಕ ಮನೆಯಿಂದ ಮನೆಗೆ ಭಿಕ್ಷೆ ಬೇಡ್ತಾ ಹೋಗ್ತಾನೆ. ಅವತ್ತು ಅವನಿಗೇನೋ ಸುಸ್ತಾಗಿರುತ್ತೆ, ಮಧ್ಯಾಹ್ನದ ಬಿಸಿಲಿನಲ್ಲಿ ಅವನಿಗೆ ಆಯಾಸ ಆಗತ್ತೆ. ಯಾವುದೋ ಒಂದು ಮನೆಗೆ ಹೋಗ್ತಾನೆ, ಊರಿಂದ ಹೊರಗಡೆಗೆ. ಒಂಟಿ ಮನೆ. ಆ ಮನೆ ಹತ್ರ ಅವನಿಗೆ ಸುಸ್ತಾಗತ್ತೆ, ಗಾಳಿನೂ ತಣ್ಣಗೆ ಬರ್ತದೆ. ಆ ಮನೆ ಮುಂದೆ ಭಿಕ್ಷೆ ಬೇಡ್ತಾನೋ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಅವನ ಒಂದು ರೀತಿಯ ಆಯಾಸದ ಪರಿಸ್ಥಿತಿಯನ್ನು ನೋಡಿ ಆ ಮನೆಯ ತಾಯಿ ಆತನಿಗೇನೋ ಅನಾರೋಗ್ಯ ಆಗಿರ್ಬೋದು, ಏನೋ ಊಟ ಮಾಡಿದೆಯಾ ಇಲ್ಲ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ. ಆಗ ಆ ಭಿಕ್ಷುಕನಿಗೆ ಆ ತಾಯಿ ಊಟವನ್ನ ಕೊಡ್ತಾಳೆ. ಅವನು ಊಟ ಮಾಡ್ತಾನೆ. ಮೊದಲೇ ಒಂದು ರೀತಿಯ ಆಯಾಸ ಇತ್ತು, ಅನಾರೋಗ್ಯವೂ ಇತ್ತು, ಏನೋ ಗೊತ್ತಿಲ್ಲ. ಅವನು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಸಂಜೆ ಆಗತ್ತೆ, ಅವನು ಹಾಗೆ ಮಲಗಿರ್ತಾನೆ. ಸಂಜೆ ರಾತ್ರಿ ಆಗತ್ತೆ, ಮನೆಯ ಮಾಲೀಕ ಹೊರಗಡೆ ಕೆಲ್ಸಕ್ಕೆ ಹೋದಂತವನು ಮನೆಗೆ ಬರ್ತಾನೆ. ಆ ಬಂದಂತ ಸಂದರ್ಭದಲ್ಲಿ ಆ ಮನೆಯ ಮಾಲೀಕ, ಅದ್ಯಾರು ಅಲ್ಲಿ ಮಲಗಿರೋದು? ಯಾರೋ ಭಿಕ್ಷುಕ ಬಂದಿದ್ದ, ಅವನಿಗೇನಾದ್ರು ಊಟ ಗೀಟ ಕೊಟ್ಟಿಯೋ ಇಲ್ಲೋ? ಕೊಟ್ಟೆ. ಸರಿ, ಅವ್ರ ಪಾಡಿಗೆ ಅವ್ರ ಮನೆಯವರು ಆರಾಮಾಗಿ ಉಳಿತಾರೆ. ಈ ಭಿಕ್ಷುಕ ಇರ್ತಾನಲ್ಲ, ಮಧ್ಯಾಹ್ನ ಊಟ ಮಾಡಿರ್ತಾನೆ, ರಾತ್ರಿಗೆ ಅವನಿಗೇನು ಬೇಡ ಅಂತ ಹೇಳ್ತಾನೆ. ಸರಿ, ಮಧ್ಯರಾತ್ರಿ ಒಂದು 3-4 ಗಂಟೆ ಸಂದರ್ಭದಲ್ಲಿ ಈ ಭಿಕ್ಷುಕನ ಹೊರಗಡೆ ಮಲಗಿದ್ನಲ್ಲ, ಅವನಿಗೆ ಎಚ್ಚರಿಕೆ ಆಗತ್ತೆ. ಮನೆ ಮುಂದೆ ನೋಡ್ತಾನೆ ಕೊಟ್ಟಿಗೆ. ಆ ಕೊಟ್ಟಿಗೆಯಲ್ಲಿ ಒಳ್ಳೆ ಹಸು ಇತ್ತು. ಆ ಹಸುನ್ ಕದ್ಕೊಂಡ ಹೊರಟ್ಬಿಟ್ಟ. ಒಂದ್ 4-5 ಕಿಲೋಮೀಟರ್ ಆಯ್ತು. 4-5 ಕಿಲೋಮೀಟರ್ ಆದ್ಮೇಲೆ ಅವನಿಗೆ ಹೋಗ್ಲಿಕ್ಕೆ ಅವಸರ ಆಯ್ತು. ಆ ಹಸುನ ಒಂದು ಗಿಡಕ್ಕೆ ಕಟ್ಟದ, ಹೋದ. ತನ್ನ ಬಹಿರ್ದಶ ಕೆಲಸವನ್ನ ಮುಗಿಸ್ಕೊಂಡು ಬರ್ತಾನೆ. ಹಸುನ್ ಹಗ್ಗವನ್ನ ಬಿಚ್ಚಿ ಕೈಗೆ ಹಿಡ್ಕೊಂತಾನೆ. ಛೇ ಛೇ ಛೇ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಪಾಪ. ನಾನು ಭಿಕ್ಷುಕನಾಗಿ ಮನೆಗೆ ಹೋದಾಗ ನನ್ನ ಮೇಲೆ ಯಾವುದೇ ರೀತಿಯ ಅನುಮಾನ ವ್ಯಕ್ತಪಡಿಸದೆ ನನಗೆ ಊಟವನ್ನ ಹಾಕಿದ್ರು, ಆಶ್ರಯನ ಕೊಟ್ರು. ಆದ್ರೆ ನಾನು ಆ ಮನೆಯಿಂದ ಹಸು ಕದ್ಬಿಟ್ಟಿದ್ದೀನಲ್ಲ, ತಪ್ಪಲ್ವಾ ಅಂತ ಹೇಳಿ ಮತ್ತೆ ವಾಪಸ್ ಹಸು ಹಿಡ್ಕೊಂಡು ಮತ್ತೆ ಆ ಮನೆಗೆ ಬರ್ತಾನೆ. ಆ ಹಸು ಎಲ್ಲಿರ್ತೋ ಅಲ್ಲೇ ಕಟ್ಬಿಡ್ತಾನೆ. ಅಷ್ಟೊತ್ತಿಗೆ ಬೆಳಗಾಗಿರ್ತದೆ. ಬೆಳಗಾಗಿರುವಂತ ಸಂದರ್ಭದಲ್ಲಿ ಮನೆಯ ಮಾಲೀಕ ಈಚೆ ಬಂದಿರ್ತಾನೆ. ಆಗ ಅಲ್ಲಿ ಹೋಗಿ, ಸ್ವಾಮಿ, ನಾನು ನಿಮ್ಮ ಮನೆಯ ಹಸುವನ್ನು ಕದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿದೀನಿ ಅಂತ ಹೇಳ್ಬೇಕು ಅಂತ ಕಾಲಿಡಿತಾನೆ. ಪರವಾಗಿಲ್ಲ ಬಿಡಪ್ಪ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ನೀವು ಕ್ಷಮಿಸಿದೀನಿ ಅಂತ ಹೇಳ್ಬೇಕು, ಅಲ್ಲಿವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಪರವಾಗಿಲ್ಲ ಬಿಡು, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ ಬಿಡು ಅಂತ ಹೇಳ್ತಾನೆ. ಆದರೂ ನಾನ್ ಕಾಲೇ ಬಿಡಲ್ಲ ಅಂತ ಹೇಳ್ತಾನೆ. ಆ ಮನೆ ಮಾಲೀಕ ಇರ್ತಾನಲ್ಲ, ಅವನಿಗೆ ಸಿಟ್ಟು ಬಂದು ಹೇಳ್ತಾನೆ, ಯಾವನ ಅವನು? ಪರವಾಗಿಲ್ಲ ಬಿಡು ಅಂತ ನಾನೇ ಹೇಳ್ತಿದ್ದೀನಿ. ಇಲ್ಲಿರೋ ಹಸುಗಳೇನಿದಾವಲ್ಲ ಅದೆಲ್ಲವೂ ಕೂಡ ನೀನ್ ಕದ್ದಂಗೆ ನಾನು ಕದ್ಕೊಂಬಂದಿರೋದ ಇಲ್ಲಿ ಅಂತ ಹೇಳ್ತಾನೆ. ಅಂದರೆ ಅವನು ಭಿಕ್ಷುಕ ಅತ್ಯಂತ ಪ್ರಾಮಾಣಿಕ ಇದ್ದ. ಕಳ್ಳನ ಮನೆಯಲ್ಲಿ ಊಟ ಮಾಡಿದ್ರಿಂದಾಗಿ ಅವನು ಕಳ್ಳ ಆದ ಅಂತ. ಅಂದ್ರೆ ಈ ಘಟನೆ RSS ನ ಪ್ರಚಾರಕರು, RSS ನ ಕಾರ್ಯಕರ್ತರು, ಸ್ವಯಂ ಸೇವಕರು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಂತಹ RSS ನವರು ಇವತ್ತು ಕಳ್ಳರ ಹಣವನ್ನ, ಭ್ರಷ್ಟರ ಹಣವನ್ನ ಕೋಟಿ ಲೆಕ್ಕದಲ್ಲಿ ಇಸ್ಕೊಂಡಿದ್ದಾರೆ.